ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ಹಾಗೂ ನನ್ನ ಚಾನಲ್ ವೀಕ್ಷಕರಿಗೆಲ್ಲ ನನ್ನ ರಾತ್ರಿಯ ನಮಸ್ಕಾರಗಳು. ಈಗ ಸಮಯ 10:55. ಈಗ ತಾನೇ ಐಶ್ವರ್ಯರವರ ಎಲಿಮಿನೇಟ್ ಆಯಿತು. ಅವರು ಮನೆಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಉಗ್ರಂ ಮಂಜು ಅವರು ಮನೆಗೆ ಹೋಗಬೇಕಾಗಿತ್ತು. ಅವರು 8ನೇ ಸ್ಥಾನದಲ್ಲೂ ಇದ್ದು ಅತಿ ಕಡಿಮೆ ಮತಗಳನ್ನು ಜನರಿಂದ ಪಡೆದಿದ್ದರು. ಆದರೆ ಇವತ್ತು ತಮ್ಮ ಶಿಷ್ಯನಿಗಾಗಿ ಕಿಚ್ಚ ಸುದೀಪ್ ಅವರು ತಮ್ಮ ಶಿಷ್ಯ ಉಗ್ರಂ ಮಂಜೂರವರನ್ನು ಕಾಪಾಡಿದ್ದಾರೆ. ಇದು ಯಾವ ಥರ ಕಾಪಾಡಿದ್ದಾರೆ ಅಂದರೆ, ಬಿಗ್ ಬಾಸ್ ನಿಯಮಗಳನ್ನು ಮೀರಿ ಕಾಪಾಡಿದ್ದಾರೆ. ಯಾರು ಜನರಿಂದ ಪ್ರತಿ ವಾರ ನಾಮಿನೇಷನ್ನಲ್ಲಿ ಅತಿ ಕಡಿಮೆ ಮತಗಳನ್ನು ಪಡಿತಾರೋ ಅವರಿಗೆ ಮನೆಗೆ ಕಳಿಸ್ಬೇಕು, ಎಲಿಮಿನೇಟ್ ಮಾಡಬೇಕು ಅಂತೇಳಿ ಬಿಗ್ ಬಾಸ್ ರೂಲ್ಸ್ ಇದೆ. ನಾವು ಅದನ್ನು ತಿಳ್ಕೊಂಡಿದ್ದೀವಿ, ಗೊತ್ತಿದೆ ಅದು. ಆದರೆ ಇದೆಲ್ಲವನ್ನು ಮೀರಿ ಅತಿ ಕಡಿಮೆ ಮತ ಪಡೆದಿದ್ದ ಉಗ್ರಂ ಮಂಜು ಅವರನ್ನು ಕಾಪಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇದ್ರ ಮುಖಾಂತರ ಬಿಗ್ ಬಾಸ್ ನಿಯಮವನ್ನು ಮೀರಿ ತಮ್ಮ ಆಪ್ತರಿಗೆ ಮಣೆ ಹಾಕಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಏನು ಇದು ಇವ್ರ ಮುಖಾಂತರ ಉಗ್ರಂ ಮಂಜು ಅವ್ರನ್ನೇನಾದರೂ ಬಿಗ್ ಬಾಸ್ ಟೈಟ್ಲ್ ವಿನ್ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು. ಒಳ್ಳೊಳ್ಳೆಯವ್ರನ್ನ ಕಳಿಸ್ಬಿಟ್ಟು ಈ ಒದರಾಡೋರನ್ನ, ಚೀರಾಡೋರನ್ನ, ಕೆಪಾಸಿಟಿ ಇರಲಾರ್ದವ್ರು ಅಂಥವ್ರನ್ನ ಈ ಬಿಗ್ ಬಾಸ್ ವಿನ್ ಮಾಡುವತ್ತ ಹೆಜ್ಜೆ ಹಾಕಿಸ್ತಿದ್ದಾರೆ ಅಂತೇಳಿ ನಮಗೆ ಅನುಮಾನ ಬರ್ತಾ ಇದೆ. ಲೈಲಾ ಮಜ್ನು ಥರ ತೊಡೆ ಮೇಲೆ ಮಲಗೋ ಭವ್ಯ, ತ್ರಿವಿಕ್ರಮ ಇಂಥವ್ರಿದ್ದಾರೆ. ಇನ್ನು ಭಾಳ ನೋಡಿ, ಇಲ್ಲಿ ಉಗ್ರಂ ಮಂಜಿನವರು 8ನೇ ಸ್ಥಾನ, ಐಶ್ವರ್ಯ 7ನೇ ಸ್ಥಾನ, ಚೈತ್ರ ಕುಂದಾಪುರ 5ನೇ ಸ್ಥಾನ, ತ್ರಿವಿಕ್ರಮ್ 4, ಮೋಕ್ಷಿತ 3, ಗೌತಮ್ 2ನೇ ಸ್ಥಾನದಲ್ಲಿದ್ದರು. ಈಗ ಇದರಲ್ಲಿ ಧನರಾಜ್ ಅವರು ಸೇಫ್ ಆಗಿದ್ದಾರೆ. ಅವರು 6ನೇ ಸ್ಥಾನದಲ್ಲಿದ್ದು. 1ನೇ ಸ್ಥಾನದಲ್ಲಿದ್ದ ಹನುಮಂತವರು ನಿನ್ನೆ ಸೇಫ್ ಆಗಿಬಿಟ್ರು. ಅವರಿಗೆ ಗಾಂಚಾಲಿ ಪದದಿಂದ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿ ಕಿಚ್ಚನ ವಿರುದ್ಧ ತೀರ್ಪು ಕೊಟ್ಟು ಅವ್ರನ್ನ ಕಾಪಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಎಲ್ಲ ಏನು ಮಾಡ್ತಾಯಿದ್ರು, ಹೊಟ್ಟೆ ಕಿಚ್ಚುಪಟ್ಟು ಯಾರನ್ನ ಏನು ಮಾಡ್ಬೇಕಂತೇಳಿ ಮನೆಗೆ ಹೋಗ್ತಾ ಇರೋ ಉಗ್ರಂ ಮಂಜು ಅವ್ರನ್ನ ಕಾಪಾಡಿದ್ದಾರೆ. ಈಗ ಏನಾಯ್ತಂದರೆ, ಯಾರಿಗೆ, ಗೌತಮಿ ಅವರಿಗೆ ಇನ್ನೊಂದು 4 ದಿನ ಉಗ್ರಂ ಮಂಜು ಅವ್ರ ಕಾಟ ತಪ್ಪಿದ್ದಲ್ಲ. ಸುಮ್ಮನೆ ಮೇಲೆ ಬೀಳೋದು, ಸುಮ್ಮನೆ ಚೀಡ್ಸೋದು, ಪೀಡಿಸೋದು, ಇದೆಲ್ಲ ಯಾವುದೋ ಮನೆಯಲ್ಲಿ ಮಾಡ್ತಾರಲ್ಲ ಬೀದಿ ರೋಮಿಗಳು, ಆ ಥರ ಉಗ್ರಂ ಮಂಜು ಮಾಡ್ತಾ ಇದ್ದಾನೆ ಗೌತಮಿಗೆ. ಆದರೂ ಕಿಚ್ಚ ಸುದೀಪ್ ಅವ್ರಿಗೆ ಇದ್ರ ಬಗ್ಗೆ ಜ್ಞಾನನೇ ಇಲ್ಲ. ಈ ಜನ ಏನು ನೋಡ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋ ಅರಿವು ಇಲ್ಲ. ಇರಲಿ, ಮುಂದೆ ಏನಾಗ್ತಿದೆ ನೋಡಿ. ಇವರಿಬ್ಬರು ಸೇಫಾಗಿ ಯಾವ ಥರ ಮಜಾ ಮಾಡ್ತಾ ಇದ್ದಾರೆ ನೋಡೋಣ. ಇವರಲ್ಲಿ ಒಬ್ಬರು ವಿನ್ ಆಗೋ ಟೈಟಲ್ ಮುಂದೇನಾಗುತ್ತೆ ನೋಡೋಣ. ಮುಂದಿನ ಕತೆ ಹೇಳ್ತೀನಿ ನೋಡಿ. ಈಗಾಗಲೇ ಉಗ್ರಂ ಮಂಜು ಅವರು ಗೌತಮ್ ಅವರಿಗೆ ಏನು ಪರ್ಫ್ಯೂಮು, ಟಿ ಶರ್ಟು ಕೊಟ್ಟಿದ್ದಾರೆ. ತನಗೆ ಬಂದಂಥ ಟಿ ಶರ್ಟು, ಪರ್ಫ್ಯೂಮನ್ನು ನೋಡಿ. ಇನ್ನೂ ಕಾಟ ತಪ್ಪಿದ್ದಲ್ಲ, ಆಯಿತು. ಏನಾದರೂ ಗೌತಮಿಗೆ ಮುಂದೆ ಶನೀಶ್ವರನ ಕಾಪಾಡಬೇಕು. ಇನ್ನೊಂದೇನೆಂದರೆ, ಅಂಗಿಲುಂಗಿ ತೊಡೆದಿದ್ದು ಹನುಮಂತು ತನ್ನ ದೋಸ್ತ್ ಧನರಾಜ್ಗೂ ಅಂಗಿಲುಂಗಿ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ಕಡೆಯಿಂದ ಅವರು ಹುಷಾರಾಗಿ ಇದು ಉಲ್ಟಾ ರಿವರ್ಸ್ ಗೇರ್ ಹೊಡೆದಿದ್ದಾರೆ ಅನಿಸುತ್ತೆ. ಶಬ್ಬಾಷ್ ಹನುಮಂತು, ನಿನಗೆ ಒಳ್ಳೆಯದಾಗಲಿ. ಅದಕ್ಕೆ ನಿನಗೆ ಕರ್ನಾಟಕದ ಜನತೆ 1ನೇ ಸ್ಥಾನ ಕೊಟ್ಟು ಬಿಗ್ ವೋಟ್ ಕೊಟ್ಟಿರೋದು. ಏನು ಮೊನ್ನೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಭರ್ಜರಿಯಾಗಿ ಓಡ್ತಾ ಇದ್ದಾರೆ. ಅದರಲ್ಲಿ ಉಗ್ರಂ ಮಂಜು ಅವರು ನಟನೆ ಮಾಡಿದ್ದಾರೆ ಅಂತ ಹೇಳಿ, ಅದರಲ್ಲೂ ಅವರ ಆಪ್ತ ಅಂತೇಳಿ ಅವ್ರನ್ನ ಕಾಪಾಡಿದ್ದಾರೆ. ಆದರೂ ಅವರು ಫೈನಲ್ ಟೈಟ್ಲ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಿಡಿ. 2ನೇ ಸ್ಥಾನದಲ್ಲಿದ್ದ ಏನು ಗೌತಮ್ ಅವರು ಆಡ್ತಾಯಿದ್ದಾರೆ, ತ್ರಿವಿಕ್ರಮ್ ಅವರು ಆಡ್ತಾಯಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ನೋಡಿ, ಭವ್ಯ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿದ್ದಂತೆ. ಭವ್ಯ ತ್ರಿವಿಕ್ರಮ್ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲಂತೆ. ಅರ್ಥ ಮಾಡ್ಕೊಂಡ್ರೆ ಅವ್ರು ಬಿಟ್ಟಿರೋಕ್ಕಾಗಲ್ಲಂತೆ. ಮನೆಗೆ ಹೋಗಿ ಏನು ಮಾಡ್ತಾರೆ, ಇವ್ರು ನಿಂದೆ ಇಟ್ಕೊಂಡು ತಿರುಗಾಡ್ತಾರೆ. ನೋಡ್ಬೇಕು ಕರ್ನಾಟಕದ ಜನತೆ. ಬಿಗ್ ಬಾಸ್ ಮುಗಿದ್ಮೇಲೆ ಇವ್ರು ಏನು ಮಾಡ್ತಾರಂತೂ ನಾವು ನೋಡ್ಬೇಕಾಗತ್ತೆ. ಅದಕ್ಕೆ ಮುಂಚೆ ನಾವು ಮ್ಯಾಕ್ಸ್ ಸಿನಿಮಾನ ನೋಡ್ಬೇಕನ್ಸುತ್ತೆ, ಕಿಚ್ಚ ಸುದೀಪ್ ಅವ್ರದ್ದು. ಅದರಲ್ಲಿ ಯಾವ ಥರ ಗೇಮ್ ಪ್ಲ್ಯಾನ್ಗಳು ಮಾಡಿದ್ದಾರೆ ನೋಡಿದರೆ ನಾವು ಇದು ಬಿಗ್ ಬಾಸ್ ಅರ್ಥ ಆಗುತ್ತೆ. ಯಾಕಂದರೆ ಉಗ್ರಂ ಮಂಜು ಅವ್ರನ್ನ ಆ ಥರ ಕಾಪಾಡಿದ್ದಾರೆ. ದೊಡ್ಡ ಗೇಮ್ ಮಾಡಿದ್ದಾರೆ ಇದರಲ್ಲಿ. ಅವ್ರು ಏನು ದಾಳ ಹಾಕಿದ್ದಾರೆ ಆ ಥರ ನಡೀತಾ ಇದೆ ನೋಡಿ. ಮ್ಯಾಕ್ಸ್ 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 ನಾವು ನೋಡಿಲ್ಲ, ಮ್ಯಾಕ್ಸ್ ಸಿನಿಮಾ ನೋಡಬೇಕು. ನಾಳೆನೇ ಹೋಗಿ ನೋಡ್ತೀವಿ. ಇವ್ರದ್ದು ಏನು ಗೇಮ್ ಅಂತ ಅಲ್ಲಿ ಗೊತ್ತಾಗುತ್ತೆ. ಕರ್ನಾಟಕದ ಜನರೇ, ನೀವು ಒಂದ್ಸರಿ ಮ್ಯಾಕ್ಸ್ ನೋಡಿ ಇವ್ರ ಹಣೆಬರ ತಿಳ್ಕೊಳ್ಳೋಣ. ಅಲ್ಲದೆ 2024 ಇದು ಕೊನೆ ಬಿಗ್ ಬಾಸ್ ಎಪಿಸೋಡ್ ಆಗಿದ್ದು. ಮುಂದಿನ ವರ್ಷ ಜನವರಿಯಲ್ಲಿ ಭೇಟಿಯಾಗೋಣ ಇವರಿಗೆ. ಅಲ್ಲಿವರೆಗೆ ನಾವು ಇವ್ರ ಆಟ ನೋಡೋಣ, ಉಳಿದವ್ರ ಆಟ. ಆದರೆ ಕರ್ನಾಟಕದ ಜನತೆಗೆ ಏನು ಅರ್ಥ ಆಗ್ತಿಲ್ಲ ಅಂದರೆ, ಈ ಬಿಗ್ ಬಾಸ್ ನಿಯಮಗಳನ್ನು ಮೀರಿ ಏನಪ್ಪ ಅಂದರೆ, ಜನರ ಕಡೆಯಿಂದ ಏನು ಅತಿ ಕಡಿಮೆ ಓಟ್ ಪಡಿತಾರೆ ಅವ್ರನ್ನ ಮನೆಗೆ ಕಳಿಸ್ಬೇಕು ತಾನೆ. ಇರೋದೇ ಆ ಥರ ರೂಲ್ಸ್ ಅಂತ ನಮಗೆ ಅನಿಸ್ತಾ ಇದೆ. ಹಾಗಲ್ಲ ಅಂತ ಅಂದರೆ ಅವರು ಬಿಗ್ ಬಾಸ್ ಅವರು ಅಥವಾ ಕಿಚ್ಚ ಸುದೀಪ್ ಅವರು ಅದನ್ನು ರಿಲೀಸ್ ಮಾಡಲಿ ಏನಿದೆ ಅಂತೇಳಿ, ನಮಗೆ ಪಬ್ಲಿಕ್ಸಿಗೆ ರಿಲೀಸ್ ಮಾಡಲಿ ಅದೇನು ರೂಲ್ಸ್ ಇದೆ.
ಅತಿ ಕಡಿಮೆ ಮತ ಪಡೆದವ್ರಿಗೆ ಮನೆಗೆ ಕಳಿಸ್ಬೇಕೋ ಇಲ್ಲ ಅನ್ನೋದನ್ನು ನಮಗೆ ಪ್ರೂಫ್ ಮಾಡಿದ್ರೆ ನಾವು ಸುಮ್ಮನಿರ್ತೀವಿ. ಇಲ್ಲಾಂದರೆ ನಾವು ಏನು ಕಲರ್ಸ್ ಕನ್ನಡ ಟಿ ವಿ ಹತ್ರ ಹೋಗಿ ಅವ್ರ ಆಫೀಸ್ ಮುಂದೆ ಹೋಗಿ ಸ್ಟ್ರೈಕ್ ಕೂಡೋ ಕಾಲನೂ ದೂರ ಇಲ್ಲ. ಇವ್ರು ಆಡೋ ಗೇಮ್ಗಳೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ. ಆ ರೂಲ್ಸ್ ಬಗ್ಗೆ ಕ್ಲಿಯರ್ ಆಗ್ರಿ. ಏನು ರೀ ಕಿಚ್ಚ ಸುದೀಪ್ರವರೇ, ನಿಮಗೆ ತಿಳಿದಂಗೆ ಆಟ ಮಾಡಿಸ್ತೀರಾ, ನಿಮ್ಗೆ ತಿಳಿದಂಗೆ ಆಟ ಆಡಿಸ್ತೀರಾ, ನಿಮಗೆ ತಿಳಿದರೆ ರಕ್ಷಣೆ ಮಾಡ್ತೀರಾ ರೀ. ಉಗ್ರ ಮಂಜು ಅವರು 8ನೇ ಸ್ಥಾನದಲ್ಲಿದ್ದರು ನೋಡ್ರಿ. ಪೋಲಿಂಗ್ ನಾವು ನೋಡಿದ್ರಿ, ಪೋಲಿಂಗು ಅತಿ ಕಡಿಮೆ 8ನೇ ಸ್ಥಾನದಲ್ಲಿದ್ದಾರೆ ಅವರು ಪಡೆದಿರೋಂಥ ಮತ ಎಷ್ಟು ಗೊತ್ತಾ? ಇರಿ ನೋಡ್ತಾ ಇದ್ದೀನಿ, 4.8. ಇಡೀ ಟೋಟಲ್ ವೋಟಿಂಗಲ್ಲಿ 4.8 ರೀ. ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಸೇಫ್ ಮಾಡಿಬಿಟ್ರಿ. ಇದು ಇವ್ರನ್ನೇ ಟೈಟ್ಲ್ ವಿನ್ ಮಾಡಿಸ್ಬಿಡಿ. ಏನು 50-50 ಏನಾದರೂ ಮಾತಾಗಿದೆಯಾ? ಯಾವ ಥರ ನಡೀತಾ ಇದೆ ಸರ್ ನಿಮ್ಮ ಜೊತೆ? ಈಗ ನೀವೇ ರೂಲ್ಸ್ ಮಾಡಿ, ನೀವೇ ರೂಲ್ಸ್ ಮುರಿದ್ರೆ ಈಗ ನೋಡ್ತಿರೋ ಜನ ಏನು ಹುಚ್ಚರ, ದಡ್ರ? ಅಂದ್ರೆ ನಮಗೇ ದಡ್ಡತನ, ನಾವೇ ದಡ್ರ ಆಗ್ಬಿಟ್ವ? ನೀವೇ ಬುದ್ಧಿವಂತರ? ಸೆಲೆಬ್ರಿಟಿಗಳೆಲ್ಲ ದೊಡ್ಡವರು, ನಿಮ್ಮನ್ನು ನೋಡೋ ಜನಸಾಮಾನ್ಯರು ಅಭಿಮಾನಿಗಳೆಲ್ಲ ದಡ್ರ ರೀ. ನೋಡ್ರಿ, ಐಶ್ವರ್ಯವ್ರು ಒಳ್ಳೆ 1 ಲಕ್ಷ ಕ್ಯಾಶ್ ಪ್ರೈಸ್ ತೊಗೊಂಡು ಏನ್ರಿ ಮಾಡ್ತಾರೆ ಐಶ್ವರ್ಯರವರು. ಅವರಿಗೆಲ್ಲ ಎಷ್ಟನೇ ಸ್ಥಾನದಲ್ಲಿದ್ದರು ಗೊತ್ತಾ? ಐಶ್ವರ್ಯರವರು 7ನೇ ಸ್ಥಾನದಲ್ಲಿದ್ದರು. 7% ಮತ ತೊಗೊಂಡಿದ್ದಾರೆ ಅವರು. ಅದಕ್ಕೂ ಮುಂಚೆ 4.8% ಓಟ್ ತಗೊಂಡವರಿಗೆ ಉಳಿಸ್ಕೊಂಬಿಟ್ಟು ಏನ್ರಿ 7ನೇ ಸ್ಥಾನದಲ್ಲಿದ್ದಂಥವ್ರನ್ನ ಮನೆಗೆ ಕಳಿಸ್ತಾ ಇದ್ದೀರಲ್ರಿ. ಇದು ಏನು ಗೇಮ್ ಪ್ಲ್ಯಾನ್ ರೀ? ಇದೆಲ್ಲ ಮನೆ ಆಟ ಥರನೇ ಆಡ್ತಾ ಇದ್ರಲ್ರಿ ಸಾಹೇಬ್ರೆ. ಇದೆಲ್ಲ ನಮಗೆ ಇಷ್ಟ ಆಗ್ತಿಲ್ಲ. ಯಾರು ಕರ್ನಾಟಕದ ಜನತೆಗೆ ಇಷ್ಟ ಆಗ್ತಿಲ್ಲ. ಕರ್ನಾಟಕದ ಜನರೇ, ದಯವಿಟ್ಟು ಇದ್ರ ಬಗ್ಗೆ ನಾನು ಏನು ಹೇಳಿದ್ದೀನಿ ಇದನ್ನು ಇನ್ನೊಂದು ಸಾರಿ ನೋಡಿ ಅರ್ಥ ಮಾಡಿಕೊಂಡು ಮಾತಾಡಿ. ಇದೆಲ್ಲ ಡಬಲ್ ಗೇಮ್ ಆಗಿದೆ. ಐಶ್ವರ್ಯರು ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆ್ಯಕ್ಟಿವ್ ಆಗಿದ್ದರು. ಪ್ರತಿದಿನ ಬೆಳಗ್ಗೆ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆದಾಗ ಏನು ಬಿಗ್ ಬಾಸ್ನವ್ರು ಹಾಡ್ತಾಯಿದ್ರು, ಅದಕ್ಕೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಿದ್ದೇ ಈ ಐಶ್ವರ್ಯ ಸಿಂಧೂಗಿ ಅವ್ರು ಸಖತ್ತಾಗಿ ಕಾಣ್ತಾಯಿದ್ರು. ಬಿಗ್ ಬಾಸ್ಗೆ ಶೋಭೆನೇ ಇವರಿದ್ದರು. ಹನುಮಂತು ಪರ್ಫಾರ್ಮೆನ್ಸಲ್ಲಿ ಟಾಪು. ಆದರೆ ಡ್ಯಾನ್ಸಲ್ಲಿ ಐಶ್ವರ್ಯರವರೇ ಟಾಪ್ ಇದ್ದರು ರೀ. ಆದರೆ ಇವ್ರನ್ನೇ ಮನೆಗೆ ಕಳಿಸ್ಬಿಟ್ರಲ್ಲ. ಈಗ ಏನು ತೋರಿಸ್ತಾರೆ? ಈಗ ಸ್ವಲ್ಪ TRP ಕಡಿಮೆ ಆಗ್ತಿದೆ ಅನಿಸುತ್ತೆ. ಯಾರನ್ನೋ ಗೆಲ್ಸಕ್ಕೆ ಹೋಗಿ ಇದೇನೇನು ಎಡವಟ್ಟಾಗ್ತಿದೆ ಲಾಸ್ಟ್ ಮೂಮೆಂಟಲ್ಲಿ. ಒಟ್ಟಿನಲ್ಲಿ ಹನುಮಂತ ಅವ್ರನ್ನಂತೂ ತುಳಿಯೋ ಪ್ಲ್ಯಾನ್ ನಡೆದಿದೆ. ಮಂಜು ಅವ್ರಿಗೆ ಪಟ್ಟ ಕಟ್ಟೋ ಪ್ಲ್ಯಾನ್ ನಡೆದಿದೆ. ಬಿಟ್ಟರೆ ತ್ರಿವಿಕ್ರಮ್ ಅವ್ರಿಗೆ ಪಟ್ಟ ಕಟ್ಬೋದು. ತ್ರಿವಿಕ್ರಮ ಮತ್ತು ಉಗ್ರ ಮಂಜು ಹಾಗೂ ರಜತ್ ಅವರು, ಕಿಚ್ಚ ಸುದೀಪ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಪರಿಚಯ ಇದ್ದವರು. ಬಿಟ್ಟರೆ ಉಳಿದವರು ಈ ಮಹಿಳೆಯರು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗಿದ್ದು ಅಂಥವ್ರು, ಇವರೇ ಸೇಫ್ ಆಗಿಬಿಟ್ರೆ ಈ ಚೈತ್ರ ಕುಂದಾಪುರ ಹನುಮಂತು ಇಂಥವ್ರ ಗತಿ ಏನ್ರಿ? ಇವ್ರನ್ನೆಲ್ಲ ಬೇಕಂತೇಳಿ ಗೇಮ್ ಮಾಡ್ಕೊಳ್ತಾ ಇದ್ದಾರೆ. TRPಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಬೇಡ ಸ್ವಾಮಿ. ಕರ್ನಾಟಕದ ಜನತಾ ನೋಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಸಾಹೇಬ್ರೇ, ಬರೀ ನಿಮ್ಮ ಸಿನಿಮಾದಿಂದ ಹೀರೋ ಆಗ್ತಿದ್ರು ಹೊರತು ನಿಮ್ಮ ರಿಯಾಲಿಟಿ ಶೋಗಳಲ್ಲಿ ನಿಮ್ಮ ಹೀರೋಯಿಸಮ್ ತೋರ್ತಾ ಇಲ್ಲ ಸರ್. ಬರೇ ಡೈಲಾಗ್ ಹೊಡೆದ್ರೆ ಉಪಯೋಗ ಇಲ್ಲ. ಯಾರ ವ್ಯಕ್ತಿತ್ವ ಯಾವ ಥರ ಇದೆ, ಯಾರು ಯಾವ ಥರ ಶೈನ್ ಇದ್ದಾರೆ ಅವ್ರನ್ನ ನೋಡ್ಬೇಕು ಆಗಿತ್ತಲ್ವಾ? ಜನ ಯಾರನ್ನ ಜಾಸ್ತಿ ಓಟ್ ಹಾಕಿದ್ದಾರೆ ಅಂತಲೂ ನೋಡಬೇಕಾಗಿತ್ತಲ್ವಾ? ಯಾರಿಗೆ ಕಡಿಮೆ ಹಾಕಿದ್ದಾರೆ ಓಟ್ ಅನ್ನೋದನ್ನು ನೋಡಬೇಕಾಗಿತ್ತಲ್ವಾ? ಇದ್ರ ಬಗ್ಗೆ ನೀವು ನನಗೆ ಸ್ಪಷ್ಟನೆ ಕೊಡಬೇಕು. ನಮಗೆ ಪಬ್ಲಿಕ್ಕಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಮಗೆ ಸ್ಪಷ್ಟನೆ ಕೊಡದೇ ಇದ್ದರೆ ಮುಂದೆ ವಿಚಾರ ಮಾಡ್ತೀವಿ ಏನು ಮಾಡ್ಬೇಕಂತ. ಪ್ರೇಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ಇದಿತ್ತು ಇವತ್ತಿನ ಶನಿವಾರ ಆದಿವಾರದ ಕಿಚ್ಚ ಸುದೀಪ್ ಅವರ ವಾರದ ಕತೆ, ಕಿಚ್ಚನ ಕತೆ, ಈ ವರ್ಷದ ಕೊನೆಯ ವಾರದ ಕತೆ. ಇದೆಲ್ಲ ಗೇಮ್ ಆಗಿಬಿಟ್ಟಿದೆ. ಹನುಮಂತನಿಗೂ ಏನೋ ಕೆಡ್ಡ ತೋಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸ್ಮೂತ್ ಇರೋರ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದಾರೆ. ಕರ್ಕಶ ಧ್ವನಿಯವ್ರನ್ನ, ಬಲ ಇರುವಂಥವ್ರನ್ನ, ತೂರಾಡೋರನ್ನ, ಚೀರಾಡೋರನ್ನ ಉಳಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಬೇಡ ಸರ್. ಅದಕ್ಕೆ ಕರ್ನಾಟಕದ ಜನತೆ ಎಚ್ಚೆತ್ಕೊಳ್ರಿ. ಹೆಚ್ಚೆಚ್ಚು ಜನ ನನಗೆ ಕಾಮೆಂಟ್ ಮಾಡಿರಿ. ಮುಂದೆ ನಾವು ಇದನ್ನು ಏನಂದರೆ ಕಲರ್ಸ್ ಕನ್ನಡ ವಾಹಿನಿಯವ್ರಿಗೆ ಇದು ಮುಟ್ಲಿ, ಕಿಚ್ಚ ಸುದೀಪ್ ಅವ್ರಿಗೂ ಮುಟ್ಲಿ. ಅವರೇನು ಸ್ಪಾನ್ಸರ್ಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾಗಲಿ ಇಲ್ಲಿನ ಮೋಸ ವಂಚನೆ. ದಯವಿಟ್ಟು ಕರ್ನಾಟಕದ ಜನತೆ, ಭಾಳಷ್ಟು ಜನರಿಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಾನು ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ, ನಿಜ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡೋ ಮುಖಾಂತರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ನನಗೆ ಇನ್ನಷ್ಟು ಹುಮ್ಮಸ್ಸು ಕೊಟ್ಟು ಒಳ್ಳೊಳ್ಳೆ ಮಾಹಿತಿ ನಿಮಗೆ ಹೇಳೋಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ, ಈ ಐಶ್ವರ್ಯ ಸಿಂಧೋಗಿ ಅವರಿಗೆ ಆಗಿರುವಂಥ ಏನು ಅನ್ಯಾಯ ಯಾರಿಗೂ ಆಗಬಾರ್ದಾಗಿತ್ತು. ಏನು ಉಗ್ರ ಮಂಜು ಅವರಿಗೆ ಕಾಪಾಡಿದಂಥ ರೀತಿ ಕರ್ನಾಟಕದ ಜನತೆ ಮರೆಯಲ್ಲ.
ಇರಲಿ, ನನ್ನ ಈ ವಿಡಿಯೋವನ್ನು ವೀಕ್ಷಿಸ್ತೀರಿ, ನೋಡ್ತೀರಿ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ಇನ್ನು ಯಾವುದೇ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಿರೋಣ ಅಂತ ಹೇಳ್ತಾ ಶುಭರಾತ್ರಿ, ನಮಸ್ಕಾರಗಳು.